948 ಹುದ್ದೆಗಳು ಕೃಷಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಖಾಸಗಿ ಕಾಲೇಜಿಗೆ ಮಣೆ ಹಾಕಿದೆ ರಾಜ್ಯ ಸರ್ಕಾರ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೃಷಿ ವಿವಿ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಜಿಕೆವಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. 10 ವರ್ಷಗಳ ಬಳಿಕ 948 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಅದರಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಅವರಿಗೆ ಹೆಚ್ಚಿನ ಬೆಲೆ ಕೊಡೋದನ್ನು ಬಿಟ್ಟು ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ ರೈಟೆಕ್ ವಿವಿಗೆ ಅವಕಾಶ ನೀಡಿದ್ದಕ್ಕೆ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಗೆಜೆಟ್ ತಿದ್ದುಪಡಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಲ್ರೈಟ್, ವಿದ್ಯಾರ್ಥಿ ಸಚಿನ್ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸಚಿನ್, ಯಾವೆಲ್ಲ ಅಂಶಗಳ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರಿ? ಸಚಿನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಯಾವೆಲ್ಲ ಅಂಶಗಳ ವಿರುದ್ಧ ನೀವು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು? ಮ್ಯಾಮ್, ಎಒ ಮತ್ತು ಎಒ ಎಕ್ಸಾಮ್ಸ್ ಅಲ್ಲಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಮೇಡಮ್. ಎಕ್ಸಾಮ್ ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಮಾಡಿದ್ದಾರೆ, ಜುಲೈ 25ನೇ ತಾರೀಕು ಅಂತೆ. ಅದು ಆಕ್ಚುಲಿ ಯಾಕಂದ್ರೆ ನಮಗ ಸೇರ್ಪಡೆ ಮಾಡಿದ್ದಾರೆ, ನಮ್ಮ ಜೊತೆ ಸೇರ್ಪಡೆ ಮಾಡಿದ್ದಾರೆ. ಮತ್ತೆ ಅದು ಬಿ ಟೆಕ್ನಾಲಜಿ ಅವರಿಗೆ ಅದು ನಾವು ಕ್ಯಾನ್ಸಲ್ ಮಾಡ್ಬೇಕಂತ ಪ್ರತಿಭಟನೆ ಮಾಡ್ತಾ ಇದೀವಿ. ನೀವು ಅಂದ್ರೆ ಖಾಸಗಿ ಅವರಿಗೆ ಹೆಚ್ಚು ಪ್ರಾತಿನಿಧ್ಯ ಅಂತನಾ? ಏನಾಗಿದೆ ಇಲ್ಲಿ? ನಮ್ಮ ಖಾಸಗಿ ಕಾಲೇಜು ಮತ್ತೆ ಬೇರೆ ಬಿ ಟೆಕ್ನಾಲಜಿ ಅವರಿಗೆ ಆ್ಯಡ್ ಮಾಡಿದ್ದಾರೆ ನಮ್ಮ ಜೊತೆ. ನಾವು ಆಕ್ಚುಲಿ ಇದು ಆ ಎಒ ಮತ್ತು ಎಒ ಎಕ್ಸಾಮು ಬರೀ ಇರೋದು ಅಗ್ರಿಕಲ್ಚರ್ಗೆ ಮಾತ್ರ. ಈ ನಮಗೂ 4 ವರ್ಷ ಇದೆ, ಅವರಿಗೆ 3 ವರ್ಷ ಇದೆ. ಅವರಿಗೆ ಈಗ ಅವರು ಪ್ರೈವೇಟ್ ಕಾಲೇಜ್ ಅಂದ್ರೆ ಏನೋ ಮಾಡಿ ತಗೋಬಹುದು. ನಾವು 4 ವರ್ಷ ಓದಿ ರೈತರ ಮಕ್ಕಳು ಉಪಯೋಗ ಆಗುತ್ತಂತೆ ಎಒ ಎಕ್ಸಾಮ್ ಮಾಡಿದ್ದಾರೆ. ಅದು ಈಗ ಆಲ್ರೆಡಿ ಅವ್ರು ಆ್ಯಡ್ ಮಾಡಿದ್ದಾರೆ. ಈಗ ಅನ್ಯಾಯ ಆಗ್ತಿರೋ ರೈತರ ಮಕ್ಕಳಿಗೆ. ಓಕೆ, ಹಾಂ ಮೇಡಮ್. ಥ್ಯಾಂಕ್ ಯು ಸಚಿನ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. 10 ವರ್ಷಗಳ ಬಳಿಕ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಕೃಷಿ ಇಲಾಖೆಯಲ್ಲಿ ಸುಮಾರು 948 ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಆದರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಕಾಲೇಜುಗಳೇನಿದೆ ಅವುಗಳನ್ನ ಹೊರತುಪಡಿಸಿ ಖಾಸಗಿ ಶಾಲೆಗಳು ಮತ್ತೆ ಕೃಷಿಗೆ ಸಂಬಂಧ ಇಲ್ಲದಂತಹ ಒಂದಿಷ್ಟು ಕೋರ್ಸ್ಗಳೇನಿದೆ ಅವುಗಳನ್ನ ಜೋಡಿಸಿರುವಂಥದ್ದು ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಅಗ್ರಿಕಲ್ಚರ್ ಆಫೀಸರ್, ಅದರ ಜೊತೆಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನಿದ್ದಾರೆ ಈ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂಥದ್ದು. ಆದ್ರೆ ಖಾಸಗಿ ಶಾಲೆಗಳಿಗೆ ಅದರ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಕೋರ್ಸ್ಗಳಿಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂಥದ್ದು ಇದೀಗ ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕಳೆದ 4 ದಿವಸಗಳಿಂದ ಕೂಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕ್ಲಾಸ್ಗಳನ್ನ ಬಾಯ್ಕೌಟ್ ಮಾಡ್ತಾ ಅದರ ಜೊತೆಗೆ ಎಕ್ಸಾಮ್ಗಳಿಗೆ ಕೂಡ ತೆರಳದೆ ಇದೀಗ ಪ್ರತಿಭಟನೆಯಲ್ಲಿ ಮುಂದಾಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಇದ್ರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಈ ವಿಸಿ ಈ ಒಂದು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ಹೋರಾಟಗಳು ನಡೀತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಅಂತ ಹೇಳಿ? ಸರ್, ಇವಾಗ ನಮಗೆ ಇಲ್ಲಿ ನಾವು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನಿದ್ದೀವಿ, ಇವಾಗ ಒಂದು ನಮಗೆ ಇಶ್ಯೂ ಕ್ರಿಯೇಟ್ ಆಗಿರೋದ್ರಿಂದ ಮೇಜರ್ ಎಫೆಕ್ಟ್ ಆಗ್ತಿದೆ ಸರ್. ಆ ಮೇಜರ್ ಇಶ್ಯೂ ಏನು ಅಂತಂದರೆ ಈ ರೈಟೆಕ್ ಈ ಟೆಕ್ನಾಲಜಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೋಸ್ ಅವ್ರಿಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ನಾವಿಲ್ಲಿ 4 ವರ್ಷದಿಂದ ನಾವು ಏನು ಕಷ್ಟಪಟ್ಟು ಓದ್ತಾ ಇದ್ದೀವಿ ಅಗ್ರಿಕಲ್ಚರು, ನಾವು ಈ ಅಗ್ರಿಕಲ್ಚರ್ ಕೋರ್ಸ್ನ ಓದ್ಬೇಕಾದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಆಗಲಿ, ಅದ್ರ ಪ್ರಾಬ್ಲಮ್ಸ್ ಏನೇನು ಬರ್ತವೆ, ಒಂದು ರೈತರ ಜೊತೆ 3 ತಿಂಗಳು ಕ್ಯಾಂಪ್ ಅಂತ ಹೋಗ್ಬಿಟ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅವರಿಂದ ನಾಲೆಡ್ಜ್ ಗೇನ್ ಮಾಡಿಕೊಂಡು ಕಂಪ್ಲೀಟ್ ಅಗ್ರಿಕಲ್ಚರ್ ಕೋರ್ಸಲ್ಲಿ ನಾವು ಏನೇನು ಕಲಿತೀವಿ ಅದೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಕಲಿತಿದ್ದೀವಿ ಸರ್. ಆದರೆ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಇನ್ವಾಲ್ವ್ ಆಗ್ತಾ ಇದ್ದಾರೆ, ರೈಟೆಕ್ ಅವರು ಟೆಕ್ನಾಲಜಿ ಸ್ಟೂಡೆಂಟ್ಸ್ ಅವ್ರ ಬಗ್ಗೆ 0% ನಾಲೆಜ್ ಕೂಡ ಅವ್ರು ಕಲಿತಾ ಇದ್ದಾರೆ ಅಂತ ನಾವು ಗ್ಯಾರಂಟಿಯಿಂದ ಹೇಳೋಕ್ಕಾಗಲ್ಲ ಸರ್. ಜಸ್ಟ್ ಅವ್ರೇನು ಸುಮ್ಮನೆ ಬರ್ತಾ ಇದ್ದಾರೆ ಒಂದು ಪೇಮೆಂಟ್ ಮುಖಾಂತರನೋ ಯಾವುದೋ ಒಂದು ಸೆಕೆಂಡರಿ ಇದರಿಂದ ಬಂದ್ಬಿಟ್ಟು ಏಕಾಏಕಿ ನಮಗೆ ಭಾಳ ಎಫೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಇದರಿಂದ ಜೊತೆಗೆ ನಾವು ಈಗೇನು ಇದೊಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಇದ್ರ ಜೊತೆಗೆ ನಾವು ನಮ್ಮ ಕ್ಯಾಂಪಸ್ಸಲ್ಲಿ ಚಿಂತಾಮಣಿ ಕ್ಯಾಂಪಸ್ ಸಬ್ ಕ್ಯಾಂಪಸ್ಸಲ್ಲೂ ಕೂಡ ನಾವು ಅದೇ ಒಂದು ಎಫೆಕ್ಟಿವ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಾವು ಎಲ್ಲಿವರೆಗೂ ನಮಗೆ ರಿಸಲ್ಟ್ ಸಿಗಲ್ಲೋ ಅಲ್ಲಿವರೆಗೂ ದೃಢವಾಗಿ ಇದು ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡಿದ್ದೀವಿ ಸರ್. ಸರ್, ಈಗ ಒಂದು ಕಡೆ
ಕಡೆಯಲ್ಲಿ ನಿಮ್ಮ ಪ್ರತಿಭಟನೆಗಳು ನಡೀತಾ ಇದೆ, ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಅದರ ಜೊತೆಗೆ ಒಂದಿಷ್ಟು ರೈತ ಸಂಘಟನೆಗಳು ಕೂಡ ನಿಮಗೆ ಬೆಂಬಲವನ್ನ ನೀಡ್ತಾ ಇದೆ. ಸೋಮವಾರ ಅಂತಿಮ ಹಂತದ ಚರ್ಚೆಯನ್ನ ನಡೆಸ್ತೀವಿ ಅನ್ನುವಂಥ ಭರವಸೆಯನ್ನ ವಿ ಸಿ ಅವರು ಕೊಟ್ಟಿದ್ದಾರೆ. ಒಂದು ವೇಳೆ ಸೋಮವಾರ ನಿಮ್ಮ ಪರವಾಗಿ ಸರ್ಕಾರದ ಧ್ವನಿ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೋರಾಟದ ರೂಪುರೇಷೆ ಹೇಗಿರುತ್ತೆ? ಹೌದು ಸರ್, ವಿ ಸಿ ಸರ್ ಹೇಳಿದ್ದಾರೆ ನಮಗೆ ಈ ಥರ ಮೀಟಿಂಗ್ ಮಾಡ್ತಿದ್ದೀವಿ, ನಿಮಗೆ ಏನು ನಿಮ್ಮ ರೈಟ್ಸ್ ನಿಮಗೆ ಸಿಗೋ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇಫ್ ಇನ್ ಕೇಸ್ ನಮಗೆ ಅದು ಸಿಗಲಿಲ್ಲ ಅಂತಂದರೆ ನಮಗೆ ರಿಸಲ್ಟ್ ಸಿಗೋವರೆಗೂ ನಾವು ಬಿಡೋದಿಲ್ಲ ಸರ್. ಅದನ್ನು ನಾವು ಅದು ಅಟ್ ಎನಿ ಎಕ್ಸ್ಟೆಂಟ್ ಲೆವೆಲ್ ಹೋಗೋವರೆಗೂ ನಾವು ಅದನ್ನು ಕುತ್ಕೊತೀವಿ, ನಮಗೆ ಸಿಗೋವರೆಗೂ ನಾವು ಅದನ್ನು ಬೇಕೇ ಬೇಕು ಅಂತ ಕೇಳ್ತೀವಿ ಸರ್, ಆ ನ್ಯಾಯ ನಮಗೆ. ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಸೋಮವಾರದಂದು ನಡೆಯುವಂಥ ಚರ್ಚೆ ಏನಿದೆ, ಆ ಒಂದು ಚರ್ಚೆಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ಧ್ವನಿ ಸರ್ಕಾರ ಎತ್ತಿಲ್ಲ ಅಂತ ಹೇಳಿದರೆ ಮುಂದಿನ ಹಂತವಾಗಿ ಈಗ ಬೆಂಗಳೂರಿನ ಕ್ಯಾಂಪಸ್ ಹಾಗೆ ಚಿಂತಾಮಣಿಯ ಕ್ಯಾಂಪಸ್ನಲ್ಲಿ ಆರಂಭ ಆಗಿರುವಂಥ ಪ್ರತಿಭಟನೆ ಏನಿದೆ, ಇದು ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಹಬ್ಲಿದೆ. ಇದರ ಜೊತೆಗೆ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಮತ್ತೊಂದು ಬಾರಿ ದೊಡ್ಡದಾದಂಥ ಒಂದು ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನ ನಡೆಸಿದಂತೆ ಕಾಣಿಸ್ತಾ ಇದೆ. ಆದರೆ ಇದೀಗ ಸರ್ಕಾರ ಮತ್ತೆ ವಿದ್ಯಾರ್ಥಿಗಳ ನಡುವೆ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, ನಾನು ಈಗಾಗಲೇ ಮಾಡಿರುವಂತಹ ತಪ್ಪುಗಳನ್ನ ತಿದ್ದುಕೊಳ್ಳುತ್ತಾ ಅಥವಾ ತಾನು ಮಾಡಿರುವಂತಹ ನಿರ್ಧಾರಗಳಿಗೆ ಬದ್ಧವಾಗಿ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.